ಇಂದು ವಿಶ್ವ ಧ್ಯಾನ ದಿನ. ಧ್ಯಾನ ದಿನದ ಹಿನ್ನೆಲೆ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ವಿಶ್ವ ಧ್ಯಾನ ದಿನ ಆಚರಣೆ ಮಾಡಲಾಯಿತು. ಅತ್ತ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲೂ ವಿಶ್ವ ಧ್ಯಾನ ದಿನ ಆಚರಣೆ ಪ್ರಯುಕ್ತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆ. ಆರ್ಟ್ ಆಫ್ ಲಿವಿಂಗ್ ನಿಂದ ವಿಶ್ವದಾದ್ಯಂತ ಆಚರಣೆ. ಧ್ಯಾನ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಅರಿವು ಮೂಡಿಸಲು ಡಿಸೆಂಬರ್ 21 ವಿಶ್ವ ಧ್ಯಾನ ದಿನವೆಂದು ಘೋಷಿಸಲಾಗಿದೆ. ವಿಶ್ವ ಧ್ಯಾನ ದಿನದ ಪ್ರಯುಕ್ತ ಆರ್ಟ್ ಆಫ್ ಲಿವಿಂಗ್ ಇಂದು ಮುಂಜಾನೆ ವಿಧಾನಸೌಧದ ಮುಂಭಾಗ ಸಾಮೂಹಿಕ ಧ್ಯಾನ ಕಾರ್ಯಕ್ರಮ ಆಯೋಜಿಸಿತ್ತು. ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು 1 ಗಂಟೆಗಳ ಕಾಲ ಧ್ಯಾನದಲ್ಲಿ ಭಾಗಿಯಾಗುವ ಮೂಲಕ ವಿಶ್ವದಾದ್ಯಂತ ಆಚರಣೆಯನ್ನ ಮಾಡಿದರು. ಧ್ಯಾನ ಮಾಡುವ ಮೂಲಕ ಒತ್ತಡ ಕಡಿಮೆಯಾಗಿಸಬೇಕು. ಯೋಗ ಮಾಡಿದ್ರೂ ಕೂಡ ಧ್ಯಾನ ಮಾಡೋದು ಮುಖ್ಯ. ಧ್ಯಾನ ಹವ್ಯಾಸ ಆಗಬೇಕು. ಧ್ಯಾನ ಮನೆ ಮಾತಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಎಲ್ಲರೂ ಧ್ಯಾನ ಮಾಡುವಂತೆ ಕರೆ ನೀಡಲಾಯಿತು. ಸಮಾಜದಲ್ಲಿ ಇವತ್ತಿನ ದಿನ ಯಾವಾಗ ಒಂದು ಮೆಂಟಲ್ ಹೆಲ್ತ್ ಬಗ್ಗೆ, ಮಾನಸಿಕ ಆರೋಗ್ಯದ ಬಗ್ಗೆ ಇಷ್ಟೊಂದು ಚರ್ಚೆ ನಡೀತಾ ಇದೆ, ಈ ಒಂದು ದಿನ ನಾವು ಧ್ಯಾನ, ಯೋಗ ಇವೆಲ್ಲವನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಹೇಗೆ ಒತ್ತಡ ಮುಕ್ತರಾಗಿ ನಮ್ಮ ಸ್ವಭಾವದಲ್ಲಿ ಒಂದು ರೀತಿಯ ಆನಂದವನ್ನು ಕಂಡುಕೊಳ್ಳಬಹುದು. ಇಲ್ಲಿ ನಾವು ತಗೊಂಡಂತಹ ಸಂಕಲ್ಪ ಏನಂದರೆ, ಈ ಧ್ಯಾನವನ್ನು ಮನೆ ಮಾತಾಗಿ ಮಾಡುವಂಥದ್ದು. ಪ್ರಪಂಚದಲ್ಲಿ ಎಲ್ಲರ ಮುಖದಲ್ಲಿ ನಗು ನೋಡೋ ಉದ್ದೇಶದಿಂದ ಎಲ್ಲರ ಬಾಳಲ್ಲೂ ಒಂದು ನೆಮ್ಮದಿ, ಒತ್ತಡ ಮುಕ್ತವಾದಂತಹ ಜೀವನ ಕಂಡುಕೊಳ್ಳೋ ದೃಷ್ಟಿಯಿಂದ ಆ ಸಂಕಲ್ಪವನ್ನು ಮಾಡಿದ್ದೀವಿ. ಹೆಚ್ಚು ಜನ ಧ್ಯಾನ ಮಾಡೋದನ್ನು ಎದುರು ನೋಡ್ತಾ ನಾವು ಈ ಒಂದು ಪ್ರೇರಣೆಯನ್ನು ನೀಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾ ಬರ್ತಾ ಇರೋದು ವಿಧಾನಸೌಧಕ್ಕೆ. ನಾನು ಇವಾಗ 18 ಇಯರ್ಸ್ ಓಲ್ಡು. ಅದಾದಮೇಲೆ ಶುರು ಮಾಡಿರೋದು ನಾವು ಆರ್ಟ್ ಆಫ್ ಲಿವಿಂಗ್ ಅಂಡ್ ಮೆಡಿಟೇಷನ್. ಅಲ್ಲಿ ತನಕ ಉತ್ಕರ್ಷ್ ಯೋಗ, ಕಲರ್ಸ್ ಆಫ್ ಜಾಯ್ ಅದೆಲ್ಲ ಮಾಡ್ತಾ ಬಂದಿದ್ದೀನಿ ಪುಟ್ಟ ವಯಸ್ಸಿಂದ. ಇಟ್ ಫೀಲ್ಸ್ ವೆರಿ ಗುಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಜರ್ನಿ ಅಂಡ್ ವಿಲ್ ಕಂಟಿನ್ಯೂ ಟು ಬಿ ಅ ಪಾರ್ಟ್ ಆಫ್ ದಿಸ್. ವಿಶ್ವದಾದ್ಯಂತ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ದಿನ ಆಚರಣೆ ಮಾಡ್ತಾ ಇದೆ. ನ್ಯೂಯಾರ್ಕ್ನ ವಿಶ್ವಸಂಸ್ಥೆಯ ಪರ್ಮನೆಂಟ್ ಮಿಷನ್ ಆಫ್ ಇಂಡಿಯಾ ಮುಖ್ಯ ಕಚೇರಿಯಲ್ಲಿ ಪ್ರಥಮ ವಿಶ್ವ ಧ್ಯಾನದ ದಿನ ಆಚರಿಸಲಾಯಿತು. ನ್ಯೂಯಾರ್ಕ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಿಂದ ರವಿಶಂಕರ್ ಗುರುಜಿ ಅವರು ಐತಿಹಾಸಿಕ ಸಂದೇಶವನ್ನ ನೀಡಿದರು. ಇನ್ನು ಮುಂದೆ ಪ್ರತಿ ವರ್ಷ ನಡೆಯಲಿರುವ ಜಾಗತಿಕ ಧ್ಯಾನದ ಆಚರಣೆಯ ಉತ್ಸವಕ್ಕೆ ಈ ದಿನ ನಾಂದಿಯಾಗಲಿದೆ. ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಪರಿವರ್ತನಾಕಾರಕವಾದ ಲಾಭಗಳನ್ನ ಬೀರುವ ಮತ್ತು ಶಾಂತಿ ಹಾಗೂ ಐಕ್ಯತೆಯನ್ನ ಧ್ಯಾನದಿಂದ ಪಡೆಯಬಹುದಾಗಿದೆ. ರಘು ಎಂ ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.